ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ನನ್ನ ಒಂದು ಖುಷಿಯಾದ ವಿಚಾರ ಶೇರ್ ಮಾಡ್ಕೋಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಐವ್ ಲಾಸ್ಟ್ 12 kgs 6 ಮಂತ್ಸಲ್ಲಿ 12 kg ತೂಕನ ನಾನು ಇಳಿಸಿದ್ದೀನಿ. ಅದು ಹೇಗೆ ಸಾಧ್ಯ ಅಂದರೆ ನಮ್ಮ ಮೋದಿ ಕೇರ್ನ ಶೇಪ್ ಶಿಫ್ಟ್, ಇದು ಮಿಲ್ಕ್ ಶೇಕ್, ಇದು ಒಂದು ನ್ಯೂಟ್ರಿಷನಲ್ ಮಿಲ್ಕ್ ಶೇಕು. ಇದರಿಂದ ನಾನು ಇದನ್ನು ಯೂಸ್ ಮಾಡಿ 12 kg ಕಡಿಮೆ ಆಗಿದ್ದೀನಿ. ತುಂಬ ಜನ ಅಂತಾರೆ ತೂಕ ಕಡಿಮೆ ಮಾಡಿಸೋದು ತುಂಬಾ ಕಷ್ಟ, ನಾನು ಡೈಲಿ ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ, ನಾನು ತುಂಬ ಕರೆಕ್ಟಾಗಿರೋ ಫುಡ್ ತಗೋತಾ ಇದ್ದೀನಿ, ಬಟ್ ಆದರೂ ನಾನು ತೂಕನೇ ಕಡಿಮೆ ಆಗ್ತಿಲ್ಲ ಅಂತ ತುಂಬ ಜನನೇ ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಕೇಳಿದ್ದೀನಿ, ಬಟ್ ಇದರ ಜೊತೆಗೆ ಕರೆಕ್ಟ್ ಡಯೆಟ್ ಅನ್ನೋದು ಇರಬೇಕು, ಕರೆಕ್ಟ್ ಒಂದು ಡಯೆಟ್ ಪ್ಲ್ಯಾನ್ ಇರಬೇಕು. ಸೊ ಹಾಗಾಗಿ ನಮ್ಮ ಮೋದಿ ಕೇರ್ನಲ್ಲಿ ಈ ಶೇಪ್ ಶಿಫ್ಟ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ವಾಕಿಂಗ್ ಮಾಡ್ತೀನಿ, ಡೈಲಿ ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಎಷ್ಟೊಂದು ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ, ಬಟ್ ಯಾವತ್ತೂ ನಾನು ತೂಕನೂ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಇರೋದ್ರಲ್ಲಿ ನಾನು ಮ್ಯಾನೇಜ್ ಮಾಡ್ಕೋತಾ ಇದ್ದೆ. ಬಟ್ ಇದನ್ನು ಯಾವಾಗ ನಾನು ಸ್ಟಾರ್ಟ್ ಮಾಡಿದ್ನೋ ಸೊ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ 6 ಮಂತ್ಸ್ ಆಯಿತು ನಾನು ಸ್ಟಾರ್ಟ್ ಮಾಡಿ. ಸೊ ಹೆಲ್ದಿಲಿ ಕಡಿಮೆ ಆಗಿದ್ದೀನಿ. ಇದರಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸು ಇಲ್ಲ. ಇದರಲ್ಲಿ 25 ಎಸೆನ್ಷಿಯಲ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದೆ. ಇದು ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್ ಅಂತ. ಮಿಲ್ಕ್ ಶೇಕ್ ಜೊತೆಗೆ ಫ್ಯಾಟ್ ಬರ್ನರ್ ಕ್ಯಾಪ್ಸೂಲು ತಗೋಬೇಕು. ದಿನಾಗಲೂ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ 1 ಕ್ಯಾಪ್ಸೂಲು ಪರ್ ಡೇ, 1 ಕ್ಯಾಪ್ಸೂಲ್ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕಾಗತ್ತೆ. ಇದು ಬಂದು ನಿಮಗೆ ಇಟ್ಸ್ ಅ ಫ್ಯಾಟ್ ಬರ್ನಿಂಗ್ಗೆ ಹೆಲ್ಪ್ ಆಗುತ್ತೆ. ಯಾವುದೇ ಥರದ ಫ್ಯಾಟ್ಸು ಬಾಡಿಯಲ್ಲಿ ಸೇರಿರತ್ತಲ್ವ ಅದೆಲ್ಲ ಬರ್ನ್ ಮಾಡುತ್ತೆ. ಇದು ಹಳೆ ಫ್ಯಾಟ್ಸ್ ಆಗಲಿ ಈಗ ತಿಂತಾ ಇರೋ ಹೊಸ ಫ್ಯಾಟು ಸೇರಿ ಬರ್ನ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಎಷ್ಟು ಮಿನಿಮಮ್ ಫ್ಯಾಟ್ ಇರಬೇಕು ಅಷ್ಟೇ ಕೊಡುತ್ತೆ. ಇದು ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ ಇದರಲ್ಲಿ. ಸೊ ನಿಮ್ಮ ಅಪಟೈಟ್ ಕಂಟ್ರೋಲ್ ಆಗುತ್ತೆ, ಇಟ್ ಬೂಸ್ಟ್ ಮೆಟಬಾಲಿಸಮ್, ಮತ್ತು ಲೀನ್ ಮಸಲ್ಸ್ ಇರೋರಿಗೆ ಇಂಪ್ರೂವ್ ಆಗುತ್ತೆ. ಫುಡ್ ಕ್ರೇವಿಂಗ್ಸ್, ತುಂಬ ತಿನ್ನಬೇಕು ಕೆಲವರಿಗೆ ತುಂಬ ಅಭ್ಯಾಸ, ಆಗಾಗ ತಿಂತಾನೇ ಇರ್ತಾರೆ, ಪ್ರತಿಯೊಂದು ಅರ್ಧ ಗಂಟೆಗೆ 1 ಅವರ್ಗೆ ತಿಂತಾನೇ ಇರ್ತಾರೆ. ಸೊ ಆ ಥರ ಕ್ರೇವಿಂಗ್ಸು ಇದು ಕಂಟ್ರೋಲ್ ಮಾಡುತ್ತೆ. ಮತ್ತು ಮೂಡು ಚೆನ್ನಾಗಿರುತ್ತೆ. ಯಾವಾಗ ಹೆಲ್ದಿಯಾಗಿರ್ತೀವೋ ಆವಾಗ ಮೂಡ್ ಚೆನ್ನಾಗಿರುತ್ತೆ. ಇದು ಬಂದು ಗಾರ್ಸಿನಿಯಾ ಕಾಂಬೋಜಿಯಾ ಅಂತೀವಿ, ಅದ ಒಂದು ಬಳ್ಳಿ, ಆ ಬಳ್ಳಿಯಿಂದ ಮಾಡಿರೋದು. ಮತ್ತು ಅದರ ಜೊತೆಗೆ ಗ್ರೀನ್ ಕಾಫಿ ಬೀನ್ ಹಾಗೂ ಗ್ರೀನ್ ಟೀ ಎಕ್ಸ್ಟ್ರಾಕ್ಟಿಂದ ಮಾಡಿರೋದು. ಇದು ಒಳ್ಳೆ ಬ್ಯಾಲೆನ್ಸ್ಡ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಸಪೋರ್ಟ್ ಮಾಡುತ್ತೆ. ಇದು ಆಯುರ್ವೇದಿಕ್ ಫಾರ್ಮುಲೇಷನ್ ಹಾಗೂ ಸೈಂಟಿಫಿಕ್ ಮೆಥಡಿಂದ ಮಾಡಿರೋದು. ಹಾಗಾಗಿ ಇದರಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸು ಇರಲ್ಲ. ಮಿಲ್ಕ್ ಶೇಕು, ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್ ಜೊತೆ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್ ಟೀ ಅಂತ, ಸೊ ಇದನ್ನು ತಗೋಬೇಕಾಗತ್ತೆ. ಇದು ನಿಮಗೆ ಕ್ಯಾಲೋರೀಸ್ ಬರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಬಾಡಿ ಎನರ್ಜೈಸ್ ಮಾಡುತ್ತೆ ಹಾಗೂ ಫ್ಯಾಟ್ ಲಾಸು ಆಗುತ್ತೆ. ಸೊ ಇದು ಬಂದು ಪವರ್ಫುಲ್ ಇಂಗ್ರೀಡಿಯೆಂಟ್ಸಲ್ಲಿದೆ. ಏನು ಅಂದರೆ ಗ್ರೀನ್ ಕಾಫಿ ಬೀನ್, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್, ಗಾರ್ಸಿನಿಯಾ ಕಾಂಬೋಜಿಯಾ ಎಕ್ಸ್ಟ್ರಾಕ್ಟ್, ಜಿಂಜರ್ ಆ್ಯಂಡ್ ಲೆಮನ್. ಸೊ ತುಂಬಾ ಲೆಮನ್ ಫ್ಲೇವರ್ ಇರೋದ್ರಿಂದ ಕುಡಿಯೋಕ್ಕೂ ಬಹಳ ಇಷ್ಟ ಆಗುತ್ತೆ. ಸೊ ಸ್ಯಾಶೆಟ್ಸ್ ಈ ಥರ ಬರುತ್ತೆ. ಸೊ ಇದು 150 ml ಹಾಟ್ ವಾಟರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಬಿಸಿಯಾಗಿ ಕಾಫಿ ಟೀ ಹೆಂಗೆ ಕುಡಿತೀವೋ ಅದೇ ಥರ ಬಿಸಿಯಾಗಿ ಸಿಪ್ ಬೈ ಸಿಪ್ ನಿಧಾನವಾಗಿ ತೊಗೊಳ್ಬೇಕು. ಸೊ ಇದರಿಂದ ನಿಮ್ಮ ಫುಡ್ ಕ್ರೇವಿಂಗ್ಸು ಕಡಿಮೆ ಆಗುತ್ತೆ, ಬಾಡಿ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಮತ್ತು ಯಾವಾಗ ಇದೆಲ್ಲ ಚೆನ್ನಾಗಿರುತ್ತೋ ನಮ್ಮ ಮೈಂಡ್ ಆಗಲಿ, ನಮ್ಮ ಫೋಕಸ್ಸು, ಕಾನ್ಸಂಟ್ರೇಷನ್ನು ಎಲ್ಲನೂ ಇಂಪ್ರೂವ್ ಆಗುತ್ತೆ. ಇದು 2 times ಡೈಲಿ ತಗೋಬೇಕು. ಸೊ ಇದು ನಿಮಗೆ ಒಂದು ಬಾಕ್ಸಲ್ಲಿ 60 ಸ್ಯಾಶೆಟ್ಸ್ ಬರುತ್ತೆ 1 ತಿಂಗಳಿಗೆ. ಹಾಗಾಗಿ ಇದನ್ನು ಮಧ್ಯಾಹ್ನ 12 ಗಂಟೆಲಿ ಒಂದು ಸತಿ ಕುಡಿಬೇಕು ಹಾಗೂ ಸಂಜೆ 5 ಗಂಟೆಲಿ ಒಂದು ಸತಿ ಕುಡಿಬೇಕಾಗತ್ತೆ. ಸೊ ಇದು 3 ಮಿಲ್ಕ್ ಶೇಕು, ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್ ಹಾಗೂ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್ ಟೀ. ಸೊ ಇದು 3 ತಗೊಂಡ್ರೆ ಸಾಕು ನಿಮಗೆ. ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಾನು 9 ಮಂತ್ಸಿಂದ ಈ ವೆಯ್ಟ್ ಲಾಸ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮೋದಿ ಕೇರ್ನ ಶೇಪ್ ಶಿಫ್ಟ್ ಅಂತ ಹೇಳಿ ಪ್ರಾಡಕ್ಟ್ಸ್ ಇದು. ಸೊ ಇದರಲ್ಲಿ ಏನೇನು ಬರುತ್ತೆ ಅಂದರೆ ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್, ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್ ಟೀ ಹಾಗೂ ಮಿಲ್ಕ್ ಶೇಕ್ಸ್ ಬರುತ್ತೆ. ಕೇವಲ ಈ 3 ಪ್ರಾಡಕ್ಟಿಂದ ನಾನು 9 ತಿಂಗಳು 9 ಮಂತ್ಸು ಇದನ್ನು ತಗೊಂಡು
14 kgs ಡೌನ್ ಆಗಿದ್ದೀನಿ. ಎಸ್ ಫ್ರೆಂಡ್ಸ್, 14 kg ಡೌನ್ ಆಗಿದ್ದೀನಿ, ಹೆಲ್ದಿ ಆಗಿದ್ದೀನಿ, ಎನರ್ಜೆಟಿಕ್ ಆಗಿದ್ದೀನಿ, ಮತ್ತು ನನ್ನ ಬಾಡಿ ಮೆಟಾಬಾಲಿಸಮ್ನೂ ತುಂಬ ಚೆನ್ನಾಗಾಗಿದೆ. ನನಗೆ ತುಂಬ ಚೆನ್ನಾಗಿ ನನ್ನ ಹೆಲ್ತ್ ಸಪೋರ್ಟ್ ಮಾಡ್ತಾ ಇದೆ. ಹೆಲ್ತ್ ಇಸ್ ವೆಲ್ತ್ ಅಂತಾರಲ್ವಾ, ಸೊ ಅದು ಖಂಡಿತ ಟ್ರೂ. ಹೆಲ್ತ್ ಇದ್ದರೆ ವೆಲ್ತ್ ತಾನಾಗೇ ಬರುತ್ತೆ. ಸೊ ಹಾಗಾಗಿ ಈ ವೆಯ್ಟ್ ಲಾಸ್ ಜರ್ನಿನ ನಾನು ಹೆಲ್ದಿಯಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಕ್ಯಾಪ್ಸೂಲ್, ದಿನಕ್ಕೆ 1 ತಗೋಬೇಕು. ಇದು ಬಂದು ಪ್ರಿಮಿಕ್ಸ್ ಟೀ, ಇದು ದಿನಕ್ಕೆ 2. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬದಲು ಮಿಲ್ಕ್ ಶೇಕು, ನೈಟ್ ಡಿನ್ನರ್ ಬದಲು ಮಿಲ್ಕ್ ಶೇಕು. ಸೊ ಇದನ್ನು ಹಾಗಾಗಿ ನಾನು 9 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನಾನು 10 ಇಯರ್ಸ್ ಮೇಲಾಯಿತು ಯಾವುದು ಟ್ರಿಪ್ಸ್ ಆಗಲಿ ಯಾವುದೂ ಹೋಗೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಯಾಕಂದರೆ ತುಂಬ ಕಾಲು ನೋವಿತ್ತು. ಸ್ವಲ್ಪ ದೂರ ನಡೆದ್ರೂ ಕಾಲು ನೋವು ಬರ್ತಾ ಇತ್ತು, ತುಂಬ ಸುಸ್ತಾಗ್ತಾ ಇತ್ತು. ಹಾಗಾಗಿ ಎಲ್ಲೂ ಟ್ರಿಪ್ಸ್ ಹೋಗೋಕ್ಕೆ ನಾನು ಧೈರ್ಯನೇ ಮಾಡ್ತಾ ಇರಲಿಲ್ಲ. ರೀಸೆಂಟಾಗಿ ನಾನು 10 days ಆಂಧ್ರ ಪ್ರದೇಶ್ ಹಾಗೂ ತೆಲಂಗಾಣ ಟ್ರಿಪ್ಪು ಹೋಗಿ ಬಂದೆ. ಎವ್ರಿ ಡೇ 10